ಎಲ್ಲರಿಗೂ ನಮಸ್ಕಾರ. ಮೊದಲನೆಯ ಪ್ರಶ್ನೆ, ಸೂರ್ಯೋದಯ ಮೊದಲಾಗಿ ಕಾಣುವ ದೇಶ ಯಾವುದು? ಆಪ್ಷನ್ಸ್: ಭಾರತ, ಜಪಾನ್, ಚೀನಾ, ಆಸ್ಟ್ರೇಲಿಯಾ. ಉತ್ತರ: ಜಪಾನ್. ಮುಂದಿನ ಪ್ರಶ್ನೆ, ಬಸವನ ಹುಳು ಎಷ್ಟು ಹಲ್ಲುಗಳನ್ನು ಹೊಂದಿರಬಹುದು? ಆಪ್ಷನ್ಸ್: 10, 100, 1000ಕ್ಕೂ ಹೆಚ್ಚು, 50. ಉತ್ತರ: ಸಿ, 1000ಕ್ಕೂ ಹೆಚ್ಚು. ಮುಂದಿನ ಪ್ರಶ್ನೆ, ಚಂದ್ರನಲ್ಲಿ ಮೊದಲಿಗೆ ಕಾಲಿಟ್ಟ ವ್ಯಕ್ತಿ ಯಾರು? ಆಪ್ಷನ್ಸ್: ಯೂರಿ ಗಗಾರಿನ್, ನೀಲ್ ಆರ್ಮ್ಸ್ಟ್ರಾಂಗ್, ಮೈಕಲ್ ಕಾಲಿನ್ಸ್, ಎಡ್ವಿನ್ ಆಲ್ಡ್ರಿನ್. ಉತ್ತರ: ಬಿ, ನೀಲ್ ಆರ್ಮ್ಸ್ಟ್ರಾಂಗ್. ಮುಂದಿನ ಪ್ರಶ್ನೆ, ಹಿಮದ ತುಂಡು ನೀರಿನಲ್ಲಿ ಯಾಕೆ ತೇಲುತ್ತದೆ? ಆಪ್ಷನ್ಸ್: ಅದು ತೂಕ ಕಡಿಮೆ, ಅದರಲ್ಲಿ ಗಾಳಿ ಇರುತ್ತದೆ, ಅದರ ಸಾಂದ್ರತೆ ಕಡಿಮೆ, ನೀರು ಅದನ್ನು ಮೇಲಕ್ಕೆ ತಳ್ಳುತ್ತದೆ. ಆಪ್ಷನ್ಸ್: ಉತ್ತರ ಸಿ, ಅದರ ಸಾಂದ್ರತೆ ಕಡಿಮೆ ಇರುವುದರಿಂದ ಹಿಮ ತೇಲುತ್ತದೆ. ಮುಂದಿನ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಹೆಚ್ಚು ಬಲವಾದ ಸ್ನಾಯು ಯಾವುದು? ಕೈ, ಕಾಲು, ನಾಲಿಗೆ, ಹೃದಯ. ಉತ್ತರ: ಸಿ, ನಾಲಿಗೆ ಮನುಷ್ಯನಲ್ಲಿ ಹೆಚ್ಚು ಬಲವಾದ ಸ್ನಾಯು. ಮುಂದಿನ ಪ್ರಶ್ನೆ, ಭೂಮಿಯಲ್ಲಿ ಅತ್ಯಧಿಕ ಆಮ್ಲಜನಕ ಉತ್ಪಾದಿಸುವುದು ಯಾವುದು? ಮರಗಳು, ಸಮುದ್ರ ಶೈವಾಲಗಳು, ಬೆಟ್ಟಗಳು, ಮಳೆ. ಉತ್ತರ: ಬಿ, ಸಮುದ್ರ ಶೈವಾಲಗಳು ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸುತ್ತವೆ. ಮುಂದಿನ ಪ್ರಶ್ನೆ ನೋಡೋಣ. ಜಗತ್ತಿನ ಅತ್ಯಂತ ಬುದ್ಧಿವಂತ ಪಕ್ಷಿ ಯಾವುದು ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್: ಗಿಳಿ, ಗೂಬೆ, ಕಾಗೆ, ನವಿಲು. ಉತ್ತರ: ಸಿ, ಕಾಗೆ ಅತ್ಯಂತ ಬುದ್ಧಿವಂತ ಪಕ್ಷಿ ಎಂದು ಪರಿಗಣಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಅತ್ಯಧಿಕ ಮಾತನಾಡುವ ಭಾಷೆ ಯಾವುದು? ಹಿಂದಿ, ಇಂಗ್ಲಿಷ್, ಸ್ಪ್ಯಾನಿಷ್, ಚೀನಿ. ಉತ್ತರ: ಡಿ, ಚೀನಿ ಜಗತ್ತಿನಲ್ಲಿ ಅಧಿಕವಾಗಿ ಮಾತನಾಡುವ ಭಾಷೆಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಹೊರಗೆ ಹಾಕಿ ಬೆವರುತ್ತದೆ? ಆಪ್ಷನ್ಸ್: ಬೆಕ್ಕು, ನಾಯಿ, ಕುದುರೆ, ಆನೆ. ಇದರಲ್ಲಿ ನಿಮ್ಮ ಉತ್ತರ ಯಾವುದು? ಗೆಸ್ ಮಾಡಿ. ಆನ್ಸರ್ಸ್: ಬಿ, ನಾಯಿ ನಾಲಿಗೆಯನ್ನು ಹೊರಹಾಕಿ ಬೆವರುತ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಯಾವ ದೇಶದಲ್ಲಿ ಹೆಚ್ಚು ದ್ವೀಪಗಳಿವೆ? ಆಪ್ಷನ್ಸ್: ಸ್ವೀಡನ್, ಭಾರತ, ಚೀನಾ, ರಷ್ಯಾ. ಯಾವ ದೇಶದಲ್ಲಿ ಹೆಚ್ಚು ದ್ವೀಪಗಳಿವೆ? ಆನ್ಸರ್: ಎ, ಸ್ವೀಡನ್ ಹೆಚ್ಚು ದ್ವೀಪಗಳಿರುವ ದೇಶವಾಗಿದೆ. ನೆಕ್ಸ್ಟ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.